Good morning everyone. I am Dr. Mamata N, Assistant Professor of Economics, Government First Aid College, Tiptur. Today I discuss about methods of calculation national income. ರಾಷ್ಟ್ರೀಯ ಆದಾಯದ ಮಾಪನ ಮಾಡುವಂತಹ ವಿಧಾನಗಳು ಯಾವುದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. Methods of calculation national income. National income is the total money value of goods and services produced by a country in a particular period of time. The duration of this period is usually 1 year. National income can be defined by taking three viewpoints, namely production viewpoint, income viewpoint and expenditure viewpoint. ಇಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಿಕ್ಕೆ ಪ್ರಮುಖವಾಗಿ ನಾವು ನೋಡಿದಾಗ ವ್ಯಾಲ್ಯೂ ಆಫ್ ಗೂಡ್ಸ್ ಆಫ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ದ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್. ಒಂದು ವರ್ಷದ ಅವಧಿಯಲ್ಲಿ ಸರಕು ಸೇವೆಗಳ ಒಟ್ಟು ಮೌಲ್ಯ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ದ ಡ್ಯೂರೇಷನ್ ಆಫ್ ದಿಸ್ ಪೀರಿಯಡ್ ಈಸ್ ಯೂಶುವಲಿ 1 year. ಇದರ ಅವಧಿ ರಾಷ್ಟ್ರೀಯ ಆದಾಯದ ಅವಧಿ 1 ವರ್ಷ ಆಗಿರುತ್ತೆ. ನ್ಯಾಷನಲ್ ಇನ್ಕಮ್ ಕ್ಯಾನ್ ಬಿ ಡಿಫೈನ್ಡ್ ಟೇಕಿಂಗ್ 3 ವ್ಯೂ ಪಾಯಿಂಟ್ಸ್. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಿಕ್ಕೆ ನಾವು ಪ್ರಮುಖವಾಗಿ 3 ವಿಧಾನಗಳನ್ನು ಬಳಸ್ತೇವೆ. ಒಂದು ಉತ್ಪನ್ನ ವಿಧಾನ, ಎರಡನೇದು ಇನ್ಕಮ್ ವ್ಯೂ ಪಾಯಿಂಟ್ ಅಂದರೆ ಆದಾಯದ ವಿಧಾನ, ಮುಂದೆ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚಿನ ಅಥವಾ ವೆಚ್ಚದ ವಿಧಾನ ಅನ್ನುವಂಥದ್ದು. ಬೇಸ್ಡ್ ಆನ್ ದೀಸ್ ವ್ಯೂ ಪಾಯಿಂಟ್ ದೇರ್ ಆರ್ 3 ಡಿಫ್ರೆಂಟ್ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್ ವಿಚ್ ಆರ್ ಶೋ ಇನ್ ಫಿಗರ್ 1. ಮೆಥಡ್ಸ್ ಆಫ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂತಹ ಮೆಥಡ್ ವಿಧಾನ ಯಾವುದಪ್ಪ ಅಂತಂದರೆ ಒಂದು ವ್ಯಾಲ್ಯೂ ಹ್ಯಾಡೆಡ್ ಮೆಥಡ್, ಸೆಕೆಂಡ್ ಒನ್ ಇನ್ಕಮ್ ಮೆಥಡ್, ಥರ್ಡ್ ಒನ್ ನ್ಯಾಷನಲ್ ಫೈನಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಅಂತಿಮ ವೆಚ್ಚದ ವಿಧಾನ. ವ್ಯಾಲ್ಯೂ ಆ್ಯಡೆಡ್ ಅಂದರೆ ಆದಾಯದ ಉತ್ಪನ್ನದ ವಿಧಾನ, ಇನ್ಕಮ್ ಆದಾಯದ ವಿಧಾನ, ವೆಚ್ಚದ ವಿಧಾನ ಅನ್ನುವಂಥದ್ದು. ಫಾರ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್ ಆ್ಯನ್ ಎಕಾನಮಿ ಇಸ್ ಲುಕ್ಡ್ ಅಪಾನ್ ಫ್ರಮ್ 3 different angles which are as follows. Production units in an economy are classified into primary, secondary and tertiary sector. On the basis of this classification, value added method is used to measure national income. ನಾವು ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನು ಯಾವಾಗ ಬಳಸ್ಕೊಳ್ತೇವೆ ಅಂತ ಅಂದರೆ, ಪ್ರೊಡಕ್ಷನ್ ಯೂನಿಟ್ಸ್ ಇನ್ ಆ್ಯನ್ ಎಕಾನಮಿ ಆರ್ ಕ್ಲಾಸಿಫೈಡ್ ಇಂಟು ಪ್ರೈಮರಿ, ಸೆಕೆಂಡರಿ, ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯಗಳನ್ನಾಗಿ ನಾವು ಉತ್ಪನ್ನದ ವಿಧಾನಗಳನ್ನು ಬಳಸ್ಕೊಳ್ತೀವಿ. ಆನ್ ದ ಬೇಸಿಸ್ ಆಫ್ ದಿಸ್ ಕ್ಲಾಸಿಫಿಕೇಷನ್, ಈ ಒಂದು ವರ್ಗೀಕರಣದ ಆಧಾರದ ಮೇಲೆ ವ್ಯಾಲ್ಯೂ ಆ್ಯಡೆಡ್ ಮೆಥಡನ್ನು ನಾವು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಿಕ್ಕೆ ಬಳಸ್ಕೊಳ್ತೇವೆ ಅನ್ನುವಂಥದ್ದು. ಎಕಾನಮೀಸ್ ಆಲ್ಸೋ ವ್ಯೂಡ್ ಎಸ್ combination of individuals and households owning different kinds of factors of production. On the basis of this combination, income method is used for estimating national income. Economy is viewed as a collection of units used for consumption, savings and investment. On the basis of this collection, final expenditure method is used for calculating national income. ಇಲ್ಲಿ ನಾವು ಮೊದಲನೇ ವಿಧಾನದಲ್ಲಿ ನಾನು ಆಗಲೇ ಹೇಳಿದಂತೆ ಏನು ಆದಾಯ ಉತ್ಪನ್ನದ ವಿಧಾನ ಇದೆಯೋ ಇದರಲ್ಲಿ ನಾವು ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯಗಳಲ್ಲಿ ಇರುವಂತಹ ಒಂದು ವರ್ಗೀಕರಣಗಳ ಅದರ ಆದಾಯಗಳನ್ನ ವ್ಯಾಲ್ಯೂ ಆ್ಯಡೆಡ್ನ ತಿಳ್ಕೊಳ್ತೀವಿ. ಎರಡನೇದರಲ್ಲಿ ಆದಾಯದ ವಿಧಾನದಲ್ಲಿ ವ್ಯೂಡ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ಸ್ ಓನಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯಾಕ್ಟರ್ಸ್ ಪ್ರೊಡಕ್ಷನ್. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅವಧಿಯಲ್ಲಿ ಏನು ಫ್ಯಾಕ್ಟರ್ ಪ್ರೊಡಕ್ಷನ್ ಆಗಿದೆಯೋ ಅದ್ರ ಬಗ್ಗೆ ಅದರ ಆದಾಯ ಏನೇನು ಅಂತ ತಿಳ್ಕೊಳ್ತೀವಿ. ಅದರ ಮೂಲಕ ಖರ್ಚಿನ ವಿಧಾನದಲ್ಲಿ ನಾವು ಕನ್ಸಂಪ್ಷನ್ಸು, ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಅನುಭೋಗ, ಉಳಿತಾಯ ಮತ್ತು ಹೂಡಿಕೆ ಇವುಗಳ ಮೇಲೆ ಎಷ್ಟು ಖರ್ಚಾಗಿದೆ ಅನ್ನೋದರ ಮೇಲೆ ನಾವು ಖರ್ಚಿನ ವಿಧಾನವನ್ನು ಅಥವಾ ವೆಚ್ಚದ ವಿಧಾನವನ್ನು ತಿಳ್ಕೊಳ್ತೇವೆ ಅಂತ. ಫಸ್ಟ್ ಒನ್, ಲೆಟ್ ಅಸ್ ಡಿಸ್ಕಸ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್ as shown in figure 1. Value added method. Value added method, also called it output method, is used to measure the contribution of an economy production units to the GDP MP. In the other words, value added method measure value added by each industry in an economy. For calculating national income through value added method, it is necessary to first calculate gross value added at market price, net value added market price and net value added at factor cost. ಉತ್ಪನ್ನದ ವಿಧಾನ ಪ್ರಕಾರ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಉತ್ಪಾದನೆಯಂತಹ ಎಲ್ಲ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ಆದಾಯ. ಅಂದರೆ ಈ ವಿಧಾನದಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟಂತಹ ಎಲ್ಲ ಅಂತಿಮ ಸರಕು ಮಾರುಕಟ್ಟೆ ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಕಂಡುಹಿಡಿದಾಗ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ದೊರೆಯುತ್ತೆ. ಇದೇ ಉತ್ಪನ್ನದ ವಿಧಾನವು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಉತ್ಪಾದನೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಉತ್ಪನ್ನದ ವಿಧಾನದಲ್ಲಿ ದೇಶದ ಲೆಕ್ಕಾಚಾರದ ಉತ್ಪಾದನೆ ಗಣನೆಗೆ ತೆಗೆದುಕೊಳ್ಬೇಕಾದ್ರೆ ದೇಶದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ, ಬ್ಯಾಂಕೋದ್ಯಮ, ಮೀನುಗಾರಿಕೆ, ಅರಣ್ಯ, ಕಲೆ, ಪಶುಸಂಗೋಪನೆ, ವಾಣಿಜ್ಯ, ಬ್ಯಾಂಕೋದ್ಯಮ ಎಲ್ಲವುಗಳನ್ನು ಸಹ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಈ ಉತ್ಪನ್ನದ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ನಾವು ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನ ಸಹ ನಾವು ತಿಳ್ಕೊಳ್ತೇವೆ. ಅಂದರೆ ಈಚ್ ಇಂಡಸ್ಟ್ರಿ ಇನ್ ಎಕಾನಮಿ ಫಾರ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್ ಥ್ರೂ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. This can be calculated as follows. GVAMP, NVAMP excluded depreciation from GVAMP. In the other words, NVAMP, GVAMP minus depreciation.
ಅಂದರೆ NVAFC ರೆಫರ್ಸ್ ಟು ಅನದರ್ ಮೆಷರ್ ವ್ಯಾಲ್ಯೂ ಆ್ಯಡೆಡ್. ಇನ್ನೊಂದು ವಿಧಾನವನ್ನು ಬಳಸ್ತೀವಿ. ಇಟ್ ಇಸ್ ಕ್ಯಾಲ್ಕುಲೇಟ್ ಎಸ್ NVAFC ಈಕ್ವಲ್ಸ್ NVAMP ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡೀಸ್. ಇಷ್ಟನ್ನು ಸೇರಿಸಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ದ ಫಾಲೋಯಿಂಗ್ ಆರ್ ದ ಪ್ರಿಕಾಷನ್ಸ್ that should be taken into consideration while calculating national income using the value added method. Avoiding double counting output as it leads to the overestimation of national income. For example, a farmer produces 5 kilograms of wheat worth 10,000. He sells this weight to be a baker who uses it for making breads. The baker further sells these breads to a grocer of 20,000. Finally, the grocer sells these breads to consumers rupees 25,000. ಅಂದರೆ ಇಲ್ಲಿ ನಾವು ರಾಷ್ಟ್ರೀಯ ಆದಾಯ ಅನ್ನೋಂಥದ್ದು ಒಟ್ಟು ಉತ್ಪನ್ನದ ವಿಧಾನದಲ್ಲಿ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಮಾತ್ರ ನಾವು ಯಾಕಪ್ಪ ಗಣನೆಗೆ ತೆಗೆದುಕೊಳ್ತೇವೆ ಅಂತಂದರೆ ಇಲ್ಲಿ ಮತ್ತೆ ಅದರ ಕ್ಯಾಲ್ಕುಲೇಟ್ ಆಗುವಂಥದ್ದು. ಉದಾಹರಣೆಗೆ ಒಂದು 5 kg 5 ಟನ್ನ ಒಂದು ಗೋಧಿಯನ್ನು ಒಬ್ಬ ವ್ಯಕ್ತಿ ಬೆಳೆದ್ರೆ ಅದನ್ನು 10,000 ಖರ್ಚು ಮಾಡಿ ಆತ ಬೆಳೆದಿರ್ತಾನೆ ಅಂದರೆ ಆತ ಬ್ರೆಡ್ಡನ್ನು ಬೇಕರ್ಗೆ ಕೊಡ್ತಾನೆ ಅಂದರೆ ಬೇಕರ್ ಅವನು 10,000 ಕೊಟ್ಟು ಗೋಧಿ ತೆಗೆದುಕೊಂಡು ಬ್ರೆಡ್ ಮಾಡ್ತಾನೆ. ಆತ 20,000ಕ್ಕೆ ಅದನ್ನು ಉತ್ಪಾದನೆ ಮಾಡ್ತಾನೆ. ಅದನ್ನು ಬ್ರೆಡ್ಡನ್ನು 25,000ಕ್ಕೆ ಸೇಲ್ ಮಾಡ್ತಾನೆ. ಈ ರೀತಿ ಅದು 2-3 ಸಾರಿ ಕೌಂಟಿಂಗ್ ಆಗುವಂಥದ್ದನ್ನು ತಪ್ಪಿಸ್ಬೇಕಾಗತ್ತೆ. ಸೆಕೆಂಡ್ ಒನ್ ಇನ್ಕಮ್ ಮೆಥಡ್. ಇನ್ಕಮ್ ಮೆಥಡ್ ಅಂದರೆ ಆಲ್ಸೋ ನೋನ್ ಆಸ್ ಫ್ಯಾಕ್ಟರ್ ಇನ್ಕಮ್ ಮೆಥಡ್ is used to calculate all income occurred to the basic factors of production used in producing national product. Traditionally, there are 4 factors of production, namely land, labor, capital, and organization. Accordingly, there are 4 factor payments, namely rent, compensation of employees, interest, and profit. There is another category of factor payment called mixed income. ಇಲ್ಲಿ ನಾವು ಆದಾಯದ ವಿಧಾನವನ್ನು ನಾವು ನೋಡಿದಾಗ ಇವರ ಪ್ರಕಾರ ಎಲ್ಲ ಉತ್ಪಾದನೆಗಳು ಪಡೆಯುವಂತಹ ಆದಾಯವನ್ನು ಒಟ್ಟು ಆದಾಯ ಅಂತ ನಾವು ಕರಿತೀವಿ. ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಆದರೆ ಉತ್ಪಾದನೆಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವುಗಳಾಗಿರುತ್ತೆ. ಇದರ ಪ್ರತಿಫಲವಂತಹ ಗೇಣಿ, ಕೂಲಿ, ಬಡ್ಡಿ, ಲಾಭಗಳನ್ನ ಒಟ್ಟು ಸೇರಿಸಿದಾಗ ಒಟ್ಟು ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಲಭ್ಯ ಆಗುತ್ತೆ. ಈ ವಿಧಾನದಲ್ಲಿ ಎಲ್ಲ ಉತ್ಪಾದನೆಗಳಿಗೆ ಹಂಚಿಕೆ ಮಾಡಲಾದಂತಹ ಪ್ರತಿಫಲಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಆದ್ದರಿಂದ ಆದಾಯದ ವಿಧಾನ ಅಂದಾಜು ಮಾಡಲಾದಂತಹ ರಾಷ್ಟ್ರೀಯ ಆದಾಯವನ್ನು ಉತ್ಪಾದನಾಂಗಗಳ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ. ದೀಸ್ ಫ್ಯಾಕ್ಟರ್ಸ್ ಪೇಮೆಂಟ್ ಎಕ್ಸ್ಪ್ಲೈನ್ಡ್ ಆಸ್ ಫಾಲೋಸ್. ರೆಂಟ್, ಕಂಪನ್ಸೇಷನ್ ಆಫ್ ಎಂಪ್ಲಾಯ್ಸ್ ಅಂದರೆ ಗೇಣಿ ಮತ್ತು ಕಂಪನ್ಸೇಷನ್ ಆಫ್ ಎಂಪ್ಲಾಯ್ಸ್ ಅಂದರೆ ಗೇಣಿ, ಕೂಲಿ, ಬಡ್ಡಿ ಲಾಭದ ರೂಪದಲ್ಲಿ ಪಡೆಯುವಂತಹ ಇರ್ಬೋದು, ಅಥವಾ ತೆರಿಗೆಗಳು ಅಥವಾ ಸಾರ್ವಜನಿಕ ಉದ್ಯಮಗಳ ಲಾಭಗಳ ರೂಪದಲ್ಲಿ ಸರ್ಕಾರ ಪಡೆಯುವಂತಹ ಆದಾಯ ಇರ್ಬೋದು. ಹಾಗೆ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಅಂದರೆ ತೆರಿಗೆ ಗೇಣಿ, ವೇಜಸ್ ಅಂದರೆ ಕೂಲಿ ಅಥವಾ ವೇತನಗಳು. ಸೋಷಿಯಲ್ ಸೆಕ್ಯೂರಿಟೀಸ್ ಕಾಂಟ್ರಿಬ್ಯೂಷನ್ ಅಂದರೆ ಈ ಒಂದು 2 parts ಆಫ್ ವಿಚ್ ಆರ್ ಫಾಲೋಸ್ ಅಂತಂದರೆ ಸೋಷಿಯಲ್ ಸೆಕ್ಯೂರಿಟೀಸ್ ಅಂದರೆ ಸಾಮಾಜಿಕ ಭದ್ರತೆಗಳು, ಬಡ್ಡಿಗಳು, ಲಾಭಗಳು, ಇಂಟರೆಸ್ಟ್, ಪ್ರಾಫಿಟ್ಸ್, ಮಿಕ್ಸ್ಡ್ ಇನ್ಕಮ್. ಮಿಕ್ಸ್ಡ್ ಇನ್ಕಮ್ ಅಂದರೆ ಮಿಶ್ರ ಆದಾಯ ಆಗುತ್ತದೆ. ಉದ್ಯಮ ಸಂಸ್ಥೆಗಳ ಸವಕಳಿ ವೆಚ್ಚ, ಹಂಚಿಕೆಯಾದ ಲಾಭಗಳ ರೂಪದಲ್ಲಿ ಪಡೆಯುವಂತಹ ಆದಾಯ, ಎಲ್ಲ ವಿಧವಾದ ಸಾಲಗಳ ಮೇಲೆ ದೊರೆಯುವಂತಹ ಬಡ್ಡಿ ಇರ್ಬೋದು, ತೆರಿಗೆ ಮತ್ತು ಸಾರ್ವಜನಿಕ ಉದ್ಯಮಗಳ ಲಾಭಗಳ ರೂಪದಲ್ಲಿ ಸರ್ಕಾರ ಪಡೆಯುವಂತಹ ಆದಾಯ ಇರ್ಬೋದು. ಇವೆಲ್ಲವುಗಳನ್ನು ಸೇರಿಸ್ಕೊಳ್ಳುವಂತಹದ್ದೇ ಆದಾಯದ ವಿಧಾನ. ಫೈನಲಿ ಥರ್ಡ್ ಒನ್ ಫೈನಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಖರ್ಚಿನ ವಿಧಾನ. ಖರ್ಚಿನ ವಿಧಾನದಲ್ಲಿ ನಾವು ನೋಡಿದಾಗ ಫೈನಲ್ ಎಕ್ಸ್ಪೆಂಡಿಚರ್ ಮೆಥಡ್ ಆಲ್ಸೋ ನೋನ್ ಆಸ್ ಫೈನಲ್ ಪ್ರಾಡಕ್ಟ್ ಮೆಥಡ್. ಅಂದರೆ ಕೊನೆಯ ಉತ್ಪನ್ನ ವಿಧಾನ ಅಥವಾ ವೆಚ್ಚದ ವಿಧಾನ ಇಸ್ ಯೂಸ್ಡ್ ಟು ಮೆಷರ್ ಫೈನಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಪ್ರೊಡಕ್ಷನ್ ಯೂನಿಟ್ಸ್ ಫಾರ್ ಪ್ರೊಡ್ಯೂಸಿಂಗ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ಆ್ಯನ್ ಎಕಾನಮಿಕ್ ಟೆರಿಟರಿ ಡ್ಯೂರಿಂಗ್ ಎ ಗಿವನ್ ಟೈಮ್ ಪೀರಿಯಡ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಾಗುವಂತಹ ಎಲ್ಲ ಖರ್ಚುಗಳನ್ನು ಸೇರಿದಾಗ ಮೊತ್ತವು ರಾಷ್ಟ್ರೀಯ ಆದಾಯವಾಗಿರುತ್ತೆ. ಅಂದರೆ ಈ ವೆಚ್ಚ ವಿಧಾನದ ಪ್ರಕಾರ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಮಾಡಲಾದಂತಹ ಎಲ್ಲ ವೆಚ್ಚಗಳನ್ನು ಒಟ್ಟು ಮೊತ್ತವೇ ರಾಷ್ಟ್ರೀಯ ಆದಾಯ. ಈ ವಿಧಾನ ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದಲ್ಲಾಗುವಂತಹ ಒಟ್ಟು ಖರ್ಚಿನ ಮೂಲಕ ಮಾಪನ ಮಾಡಲಾಗುತ್ತೆ. ಈ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ನಾವು ಅಥವಾ ಖರ್ಚಿನ ವಿಧಾನವನ್ನು ಅಂದಾಜು ಮಾಡಬೇಕಾದ್ರೆ 4 ವಿಧಗಳ ಖರ್ಚುಗಳನ್ನ ಗಣನೆಗೆ ನಾವು ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಫೈನಲ್ ಎಕ್ಸ್ಪೆಂಡಿಚರ್ ಮೆಥಡ್ ಆಲ್ಸೋ ನೋನ್ ಆಸ್ ಫೈನಲ್ ಪ್ರಾಡಕ್ಟ್ ಮೆಥಡ್ ಇಸ್ ಯೂಸ್ಡ್ ಟು ಮೆಜರ್ ಫೈನಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಪ್ರೊಡಕ್ಷನ್ ಯೂನಿಟ್ಸ್ ಫಾರ್ ಪ್ರೊಡ್ಯೂಸಿಂಗ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ಆನ್ ಎಕಾನಮಿಕ್ ಟೆರಿಟರಿ ಡ್ಯೂರಿಂಗ್ ಎ ಗಿವನ್ ಟೈಮ್ ಪೀರಿಯಡ್. ಒಂದು ವರ್ಷದ ಅವಧಿಯಲ್ಲಿ ನಾವು ಇಷ್ಟನ್ನು ತೆಗೆದುಕೊಳ್ತೇವೆ. ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್: ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ಸ್ ಎಕ್ಸ್ಪೆಂಡಿಚರ್ ಅಂದರೆ ವೈಯಕ್ತಿಕ ಅನುಭವದ ವೆಚ್ಚ ಮತ್ತು ಒಟ್ಟು ಸ್ವದೇಶಿ ಖಾಸಗಿ ಹೂಡಿಕೆ, ಹಾಗೆ ನಿವ್ವಳ ವಿದೇಶಿ ಹೂಡಿಕೆ, ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರಿ ವೆಚ್ಚ, ಇಷ್ಟನ್ನು ಸಹ ನಾವು ತೆಗೆದುಕೊಳ್ತೇವೆ. ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಇದರಲ್ಲಿ ಇನ್ಕ್ಲೂಡ್ಸ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಹೌಸ್ ಹೋಲ್ಡ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ಪ್ರೈವೇಟ್ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಸರ್ವಿಂಗ್ households, thus divided into 2 parts, namely households final consumption expenditure and final consumption expenditure. ಅದರಲ್ಲಿ ನಾವು ಅಂತಿಮ ಒಂದು
ಖರ್ಚು ವಿಧಾನವನ್ನು, ಅನುಭೋಗಿ ಖರ್ಚಿನ ವಿಧಾನವನ್ನು ನಾವು ಇಲ್ಲಿ ಲೆಕ್ಕಾಚಾರವನ್ನು ಮಾಡ್ತೇವೆ ಅನ್ನುವಂಥದ್ದು. ಗವರ್ನಮೆಂಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇದು ಸರ್ಕಾರದ ಒಂದು ಅನುಭೋಗದ ವೆಚ್ಚ, ಸರ್ಕಾರಿ ಅನುಭೋಗಿ ವೆಚ್ಚ. ಇನ್ಕ್ಲೂಡ್ಸ್ ಎಕ್ಸ್ಪೆಂಡಿಚರ್ ದಟ್ ಈಸ್ incurred by government for providing free goods and services to citizens. GFC means government final consumption expenditure is equal to value of output minus sales. GFCE equals value of output minus sales. ಅಂದರೆ ಇದು ಸರ್ಕಾರ ಒಂದು ನಿವ್ವಳ ಒಟ್ಟು ಸ್ವದೇಶಿ ಮತ್ತು ಖಾಸಗಿ ಹೂಡಿಕೆಯ ಜೊತೆಗೆ ಸರ್ಕಾರಿ ವೆಚ್ಚವನ್ನು ಸಹ ಇದು ಒಳಗೊಂಡಿರುವಂಥದ್ದು ನಾವು ನೋಡ್ತೀವಿ. ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ನಿವ್ವಳ ಹೂಡಿಕೆ ಎಕ್ಸ್ಪೆಂಡಿಚರ್ ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ವೆಚ್ಚ. ಹೂಡಿಕೆ ವೆಚ್ಚ ಅಂದರೆ ಇನ್ವಾಲ್ವ್ಸ್ ಎಕ್ಸ್ಪೆಂಡಿಚರ್ ಇನ್ಕ್ಲೂಡ್ಸ್ involves expenditure incurred on capital formation. This expenditure is known as gross domestic capital formation ಅಂತ. There are three components of GDCF which are as follows. ಒಂದು, acquisition of fixed capital assets implies purchasing assets such as building and machinery. ಅಂದರೆ ಈ ಒಂದು ಏನು ಸ್ಥಿರ ಆಸ್ತಿಗಳು ಅಂತ ಕರಿತೀವಿ, ಅವುಗಳನ್ನು ನಾವಿಲ್ಲಿ ನೋಡ್ತೇವೆ. ಚೇಂಜಸ್ ಇನ್ ಸ್ಟಾಕ್ಸ್ ಇನ್ವಾಲ್ವ್ಸ್ ಮೇಕಿಂಗ್ ಅಡಿಷನ್ ಟು ದ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಗೂಡ್ಸ್ ಅಂಡ್ ಫಿನಿಶ್ಡ್ ಗೂಡ್ಸ್. ನೆಟ್ ಅಕ್ವಿಷನ್ ಆಫ್ ವ್ಯಾಲ್ಯೂಯಬಲ್ಸ್ ಇನ್ವಾಲ್ವ್ ಅಕ್ವಿಷನ್ ಆಫ್ ವ್ಯಾಲ್ಯೂಯಬಲ್ಸ್ ಮೈನಸ್ ಡಿಸ್ಪೋಸಬಲ್ ಆರ್ ವ್ಯಾಲ್ಯೂಯಬಲ್ಸ್. ದೀಸ್ ವ್ಯಾಲ್ಯೂಯಬಲ್ಸ್ ಇನ್ಕ್ಲೂಡ್ ಪ್ರಿಷಿಯಸ್ ಸ್ಟೋನ್ಸ್, ಮೆಟಲ್ಸ್ ಆ್ಯಂಡ್ ಜ್ಯುವೆಲರಿ. ಇದಿಷ್ಟು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲಿಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ 3 ವಿಧಾನಗಳು. ಒಟ್ಟು ಉತ್ಪನ್ನ, ರಾಷ್ಟ್ರೀಯ ಒಟ್ಟು ಆದಾಯದ ವಿಧಾನ, ವೆಚ್ಚದ ವಿಧಾನ ಮತ್ತು ಉತ್ಪನ್ನದ ವಿಧಾನಗಳಾಗಿರುತ್ತೆ. ಥ್ಯಾಂಕ್ ಯು.